60+ ಐಟಮ್ಸು, ಅದು ಅನ್ಲಿಮಿಟೆಡ್. ಈ ಕಡೆ ವೆಜ್ಜು ಇದೆ, ಈ ಕಡೆ ನಾನ್ ವೆಜ್ಜು ಇದೆ. ಇದು ನನ್ನ ಫೇವ್ರೇಟ್ ಅನ್ಬೋದು. ಈ ಡೆಸರ್ಟ್ಸು ಅಂದರೆ ಈ ಕೇಕ್ಸ್ ಇರಲಿ, ಸ್ವೀಟ್ಸ್ ಇರಲಿ, ಎಲ್ರಿಗೂ ಇಷ್ಟ ಅಲ್ಲ. ಕಂಪ್ಲೀಟಾಗಿ ಒಂದು ಡೆಸರ್ಟ್ ಸೆಕ್ಷನೇ ಇದೆ. ಇವರ ಪ್ರೈಸಿಂಗ್ಸ್ ಬಂದು ಬಹಳ ಕಡಿಮೆ, ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಇಕ್ಕಿದ್ದಾರೆ. ಎಷ್ಟಂತ ಕೇಳಿದ್ರೆ ಶಾರುಖ್ ನೋಡ್ತಾರೆ ಗಲಿಫಿಟ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಇಲ್ಲ ಅಂದ್ರೆ 60+ ಐಟಮ್ಸು, ಅದು ಅನ್ಲಿಮಿಟೆಡ್. ಈ ಕಡೆ ವೆಜ್ಜು ಇದೆ, ಈ ಕಡೆ ನಾನ್ ವೆಜ್ಜು ಇದೆ. ಸೊ ಎರಡು ಟ್ರೈ ಮಾಡೋಣಂತೆ. ಸೊ ಇಲ್ಲಿನ ಸ್ಪೆಷಲ್ ಬಂದು ನಿಮಗೆ ಕೊಡ್ತಿರೋ ರೇಟು, ಆ ರೇಟ್ ಎಷ್ಟಂತ ಕೇಳಿದ್ರೆ ಇಲ್ಲಿನ ವಿಡಿಯೋ ವಾಚ್ ಮಾಡಿ ತಿಳಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಹೊಸಬ್ರು ಯಾರು ನೋಡ್ತಿದ್ರೆ ಮರಿತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಬಂದಿರೋದು ಬಂದು ದಿ ಅನ್ಲಿಮಿಟೆಡ್ ಬಫೆಟ್ ಅಂತ. ಸೊ ಹೋಟ್ಲ್ ಹೆಸರೇ ಅನ್ಲಿಮಿಟೆಡ್ ಬಫೆಟ್. ಸೊ ಒಳಗಡೆ ಹೆಂಗಿದೆಯೋ ಕಂಟೆಂಟು ಎಲ್ಲ ನೋಡೋಣಂತೆ. ಆಲ್ಮೋಸ್ಟ್ ಅಲ್ಲೂ ಡೆಸರ್ಟ್ ಅಲ್ಲೇ ಒಂದು ಏನ್ ಹೇಳೋದು, ಒಂದು 20+ ಡೆಸರ್ಟ್ ಅಲ್ಲೇ ನಿಮಗೆ ಸಿಗ್ಬಿಡುತ್ತೆ ಐಟಮ್ಸ್. ಒಂದು ವೆರೈಟೀಸ್ ಆಫ್ ಒಂದು ಫೀಸ್ಟ್ ಇದೆಯಪ್ಪ, ಒಂದು ಲ್ಯಾವಿಶ್ ಬಫೆಟ್ ಅನ್ಬೋದು ಇವತ್ತು ಸ್ಪೆಷಲ್ ಆಗಿ. ಅಂಡ್ ಇದ್ರದ ಎಕ್ಸಾಕ್ಟ್ ಲೊಕೇಶನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ನೀಲಾದ್ರಿ ನಗರ್. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ನೋಡಿ. ಇದು ಸ್ಪೆಷಲಿ ಹೊಸ ಗಾಗಲ್ಸ್ ಹೆಂಗಿದೆ ಅಂತ ಸ್ವಲ್ಪ ಕೆಳಗಡೆ ಕಮೆಂಟ್ ಮಾಡಿ. ಸೊ ಈಗ ಹಂಗೆ ಹೋಗಿ ಟ್ರೈ ಮಾಡೋಣಂತೆ, ಬನ್ನಿ. ಸೊ ಫಸ್ಟ್ ಬಂದು ಇಲ್ಲಿ ಸೂಪ್ ಒಂದಿದೆ ನೋಡ್ತಿರೋ ನೀವು. ಸೊ ಸೂಪ್ ಪಕ್ಕದಲ್ಲಿ ಪನ್ನೀರ್ ಟೀಕಾ ಇದೆ. ಆಮೇಲೆ ಈ ಕಡೆ ಅಸಾರ್ಟೆಡ್ ಸ್ಟಾರ್ಟರ್, ಅಂದರೆ ನಿಮಗೆ ಒಂದು ವೆಜ್ಜಲ್ಲಿ ಈ ಕಡೆ ಆಲೂನು ಇರುತ್ತೆ, ಪನ್ನೀರ್ ಇರ್ತದೆ. ಸೊ ಇದು ಬಂದು ಒಂದು ರೀತಿ ವೆಜ್ಜು ವಡೆ ಅನ್ಬೋದು. ಆ್ಯಂಡ್ ಹಂಗೆ ಈ ಕಡೆ ಬಂದರೆ ವಿ ಹ್ಯಾವ್ ಬೇಬಿಕಾರ್ನ್ ಚಿಲ್ಲಿ. ಬರಪ್ಪ, ಬೇಬಿಕಾರ್ನ್ ಚಿಲ್ಲಿ ಇದೆ ನೋಡ್ತೀರಾ. ಸೊ ಬೇಬಿಕಾರ್ನ್ ಚಿಲ್ಲಿ, ನೂಡಲ್ಸು, ಇವೆಲ್ಲ ಫುಲ್ ಕಂಪ್ಲೀಟಾಗಿ ಫುಲ್ ವೆಜ್ ಐಟಮ್ಸ್ ಇದೆ. ನಾನ್ ವೆಜ್ ಆ ಕಡೆ ಇದೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಈ ಕಡೆ ವಿ ಹ್ಯಾವ್ ವೆಜ್ ಮಂಚೂರಿಯನ್ ಒಂದಿದೆ ನೋಡ್ಬೋದು. ಸೊ ವೆಜ್ ಮಂಚೂರಿಯನು, ಆಮೇಲೆ ಸ್ಟೀಮ್ಡ್ ರೈಸು, ವೆಜ್ ಫ್ರೈಡ್ ರೈಸ್ ಇದೆ. ಆ ಸ್ಟೀಮ್ ಜೊತೆಗೆ ಹೋಗಿ ಸಾಕಾದಾಗ ಬಂತಪ್ಪ. ಆ್ಯಂಡ್ ಈ ಕಡೆ ವೆಜ್ಜು ಬಿರಿಯಾನಿ ಒಂದಿದೆ. ಸೊ ವೆಜ್ಜು ಬಿರಿಯಾನಿ, ಪನ್ನೀರ್ ಗ್ರೇವಿ ಇದೆ ನೋಡ್ಬೋದು, ಪನ್ನೀರ್ ಗ್ರೇವಿ. ವೆಜ್ಜು ಕೋಲಾಪುರಿ ಅಂತೆ. ಓ, ಐ ಥಿಂಕ್ ವೆಜ್ಜಲ್ಲಿ ಬಂದು ಕರೀಸ್ ಆಪ್ಷನ್ಸ್ ಭಾಳ ಇದೆ, ಜಾಸ್ತಿ ಆಪ್ಷನ್ಸು. ಹಂಗೆ ಈ ಕಡೆ ಬಂದರೆ ವಿ ಹ್ಯಾವ್ ಆಲೂ ಸಬ್ಜಿ, ದಾಲ್ ತಡ್ಕ, ರಸಮು. ಆ್ಯಂಡ್ ಇದು ಬಂದು ನನ್ನ ಫೇವ್ರೇಟ್ ಅನ್ಬೋದು. ಈ ಡೆಸರ್ಟ್ಸು ಅಂದರೆ ಈ ಕೇಕ್ಸ್ ಇರಲಿ, ಸ್ವೀಟ್ಸ್ ಇರಲಿ, ಎಲ್ರಿಗೂ ಇಷ್ಟ ಅಲ್ಲ. ಕಂಪ್ಲೀಟಾಗಿ ಒಂದು ಡೆಸರ್ಟ್ ಸೆಕ್ಷನೇ ಇದೆ ನೋಡ್ಬೋದು ನೀವು. ಸೊ ಕುಕ್ಕೀಸು ಜೊತೆಗೆ ನಿಮಗೆ ಈ ಕಡೆ ಬಂದರೆ ಸ್ಯಾಲಡ್ಸು. ಸೊ ವಿ ಹ್ಯಾವ್ ಕಂಪ್ಲೀಟ್ಲಿ ಒಂದು ವೆಜ್ಜಿಗೆ ಏನೇನು ಬೇಕೋ ಎಲ್ಲ ಇಕ್ಕವ್ರೆ. ಸೊ ಇದೇ ಬಂದು ನಿಮಗೆ ನಾನ್ ವೆಜ್ಜಲ್ಲೂ ಆ್ಯಡಪ್ ಆಗುತ್ತೆ, ವೆಜ್ಜಲ್ಲೂ ಆ್ಯಡಪ್ ಆಗುತ್ತೆ, ಒಂದಷ್ಟು ಐಟಮ್ಸ್ ಮಾತ್ರನೇ. ಆ್ಯಂಡ್ ಈ ಕಡೆ ಬಂದರೆ ವಿ ಹ್ಯಾವ್ ಡೆಸರ್ಟ್ಸಲ್ಲಿ ಡೋನಟ್ಸ್ ಇದೆ, ಕಪ್ ಕೇಕ್ಸ್ ಇದೆ. ಸೊ ಒಂದು ರೀತಿ ಅಸಾರ್ಟೆಡೇ ನಿಮಗೆ ಕೈಂಡ್ ಆಫ್ ಎಲ್ಲನೂ ನಿಮಗೆ ಸಿಗ್ಬಿಡುತ್ತೆ, ಕುಕ್ಕೀಸಿಂದ ಹಿಡಿದು ಎಲ್ಲನೂ. ಸೊ ಈ ಕಡೆ ವಿ ಹ್ಯಾವ್ ಕೇಕ್ಸ್, ಐಸ್ ಕ್ರೀಮ್. ಸೊ ಐಸ್ ಕ್ರೀಮ್ ಭಾಳ ಜನರಿಗೆ ತುಂಬ ಇಷ್ಟ ಅಲ್ಲ. ಸೊ ಈ ಕಡೆ ಐಸ್ ಕ್ರೀಮ್ ಸಹ ಇಕ್ಕವ್ರೆ, ವೆನಿಲಾ ಐಸ್ ಕ್ರೀಮು. ಆಮೇಲೆ ಇದೇನಪ್ಪ, ಬ್ರೆಡ್ ಬ್ಯಾಸ್ಕೆಟಾ? ಓ ಓಕೆ. ಪೂರಿ ತಿಂತೀರಾ ಬಫೆಟಲ್ಲಿ ಬಂದು? ಪೂರಿ ತಿನ್ನಬೇಡಿ. ಬಫೆಟಲ್ಲಿ ಬಂದರೆ ನೀವೆಲ್ಲ ಒಂದು ಅನ್ಲಿಮಿಟೆಡ್ ಬ್ಯಾಟಿಂಗೇ ಮಾಡ್ಬೋದು. ಸೊ ಈ ಕಡೆ ಇಂಡಿಯನ್ ಡೆಸರ್ಟ್ ಅಂತ. ಶಶಿ, ಏನಿದು ಇಂಡಿಯನ್ ಡೆಸರ್ಟು? ಹೆಂಗೋ ಕರೆಕ್ಟಾಗಂದೆ ನೋಡಿ, ಪಾಯಾಸ ಇದೆ. ಇದು ಬಂದು ಇಂಡಿಯನ್ ಡೆಸರ್ಟ್, ನಮ್ಮ ಕರ್ನಾಟಕ ಡೆಸರ್ಟೇ ಅನ್ಬೋದು ಪಾಯಾಸ. ನನಗೆ ಫಿಶ್ಶು ಕರಿ, ಫಿಶ್ಶು ಕರಿ ನೋಡ್ತಿರ್ಬೋದು ನೀವು. ವಾವ್, ಇವತ್ತೊಂದು ಬೇಟೆ ಗ್ಯಾರಂಟಿ ಗುರುವೆ. ಆ್ಯಂಡ್ ಈ ಕಡೆ ಬಂದರೆ ಎಗ್ಗು ಕರಿ ಇದೆ, ಯು ಕ್ಯಾನ್ ಸಿ ಹಿಯರ್. ಸೊ ಎಗ್ ಕರಿ ಆ್ಯಂಡ್ ಆಂಧ್ರ ಚಿಲ್ಲಿ ಚಿಕನ್ ಇದೆ, ಆಂಧ್ರ ಚಿಲ್ಲಿ ಚಿಕನ್ ನೋಡಿ. ಇದು ಬಂದು ಆಂಧ್ರ ಚಿಲ್ಲಿ ಚಿಕನು. ವಾವ್,
ಸೊ ನಾನ್ ವೆಜ್ಜಲ್ಲೂ ಸಹ ಒಂದು ರೀತಿ ನಿಮಗೆ ಈ ಸೌತ್ ಇಂಡಿಯನ್ ಕಂಬೈಂಡೇ ಅನ್ಬೋದು. ಅಂದರೆ ಲೋಕಲಾಗಿ ನಮ್ಮ ಕರ್ನಾಟಕ ಸ್ಟೈಲ್ ಫುಡ್ ಇರುತ್ತೆ, ಜೊತೆಗೆ ಆಂಧ್ರ ಸ್ಟೈಲ್ ಫುಡ್ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಚಿಕನ್ ಗ್ರೇವಿ ಹೋಮ್ ಸ್ಟೈಲ್ ಅಂತ ಇಕ್ಕವ್ರೆ. ಐ ಥಿಂಕು ಮನೇಲಿ ಮಾಡ್ತೀವಲ್ಲ ಆ ರೀತಿಯೇ. ಸೊ ಇದಿರಲಿ. ಸೊ ಇಲ್ಲಿ ಚಿಕನ್ ಕೋಲಾಪುರಿ ಇದೆ, ಅಲ್ಲಿ ಬಂದು ವೆಜ್ಜು ಕೋಲಾಪುರಿ ಇತ್ತಲ್ಲ ಅದೇ ರೀತಿ ಇಲ್ಲಿ ಬಂದು ಚಿಕನ್ ಕೋಲಾಪುರಿ ಇದೆ. ಆ್ಯಂಡ್ ಈ ಕಡೆ ಬಂದರೆ ವಿ ಹ್ಯಾವ್ ಬಿರಿಯಾನಿ ಸೆಕ್ಷನ್. ಸೊ ಬಿರಿಯಾನಿಯಲ್ಲಿ ಯು ಕ್ಯಾನ್ ಸಿ ಹಿಯರ್. ಸೊ ಹೈದ್ರಾಬಾದಿ ದಮ್ ಬಿರಿಯಾನಿ ಇದೆ. ಜಸ್ಟ್ ಹ್ಯಾವ್ ಎ ಲುಕ್. ನನಗೆ ಈ ಕಡೆ ಬಂದರೆ ಪೆಪ್ಪರ್ ಚಿಕನ್ ಇದೆ, ಚಿಕನ್ 65, ಚಿಕನ್ ಕಬಾಬ್ ಇದೆ ನೋಡ್ಬೋದು. ಚಿಕನ್ ಕಬಾಬು, ಫಿಶ್ ಫ್ರೈ. ಸೊ ಆ ಕಡೆ ಫಿಶ್ ಮಸಾಲಾನೂ ಇದೆ, ಫಿಶ್ ಫ್ರೈನೂ ಇದೆ. ಆ್ಯಂಡ್ ಈ ಕಡೆ ಬಂದರೆ ಶೆಜ್ವಾನ್ ಚಿಕನ್ನು. ವಾವ್, ಇದೇನಪ್ಪ ಇದು ಶೆಜ್ವಾನ್ ಚಿಕನ್, ಇವೆಲ್ಲ ಸಖತ್ತಾಗಿದೆ. ಇಲ್ಲಿಂದನೇ ಒಂದು ಪೀಸ್ ಹೊರಟ್ಬಿಡ್ದ, ಭಾಳ ಸಖತ್ತಾಗಿದೆ. ಆ್ಯಂಡ್ ಚಿಕನ್ ಟೀಕಾ, ಪಪ್ಪ ಒಳ್ಳೆ ಬಾರ್ಬಿಕ್ಯೂ ಚಿಕನ್ ಥರ ಇಲ್ಲ ಅದು ನೋಡೋಕ್ಕೆ, ಚಿಕನ್ ಟೀಕಾ ಅಂತೆ. ನಾನ್ ವೆಜ್ ಸೂಪ್, ಜಸ್ಟ್ ಹ್ಯಾವ್ ಎ ಲುಕ್. ಸೊ ಇವೆಲ್ಲ ಬಂದು ಇವರ ಕಂಪ್ಲೀಟ್ ಆಗಿರೋ ಒಂದು 60+ ಐಟಮ್ಸಿನ ಒಂದು ಬಫೆಟು. ಸೊ ಎಲ್ಲ ನಾವು ಟೇಬಲಲ್ಲಿ ಜೋಡಿಸಿಕ್ಕಿದ್ರೆ ಖಂಡಿತ ವೇಸ್ಟ್ ಆಗುತ್ತಲ್ಲ. ಅದು ಬೇಡ ಅನ್ನೋ ಒಂದು ಕಾರಣದಿಂದ ನಾವು ನಮಗೇನೇನು ಬೇಕೋ ಆದಷ್ಟು ಐಟಮ್ಸು ಒಂದು ಸ್ವಲ್ಪ ತೊಗೊಳ್ಳೋಣ. ಏನೇನಿದೆಯೋ ಏನಪ್ಪ ನಾನ್ ವೆಜ್ ಖಂಡಿತ ತೊಗೊಳ್ಳೋಣವಾ? ಓಕೆ, ಕೈ ತೋರಿಸ್ಬಿಟ್ಟ ವೆಜ್ಜು ಪಾಪ ಅವ್ರ ವ್ಯೂವರ್ಸ್ ಆಮೇಲೆ ಅಷ್ಟೇ ಸ್ವಲ್ಪ ತೊಗೊಳ್ಳೋಣವಲ್ಲ. ಓಕೆ, ಸೊ ವೆಜ್ಜು ಸ್ವಲ್ಪ, ನಾನ್ ವೆಜ್ ಸ್ವಲ್ಪ ಜಾಸ್ತಿನೇ ತೊಗೊಳ್ಳೋಣಂತೆ. ಸೊ ಇವತ್ತೊಂದು ಬ್ಯಾಟಿಂಗು ವೆಯ್ಟ್ ಮಾಡಿ. ಸೊ ಈಗ ಏನೇನು ಬೇಕೋ ಎಲ್ಲ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಬಂದರೆ ಚಾಟ್ ಸೆಕ್ಷನ್ ಇದೆ. ಏನೇನಿದೆ ನಿಮ್ಮ ಹತ್ರ? ಪಾನಿಪುರಿ, ದಹಿ ಪುರಿ, ಆಲೂ ಟಿಕ್ಕಿ, छोले टिक्की, ಮಸಾಲಾ ಪುರಿ, ಸೇಬ್ ಪುರಿ, ಪಾಪಡಿ ಚಾಟ್. ಎಸ್ ಸರ್. ಸೊ ಇದು ಬಂದು ಸ್ವಲ್ಪ ಆಮೇಲೆ ಬ್ಯಾಟಿಂಗ್ ಮಾಡೋಣ. ಸ್ಟಾರ್ಟಿಂಗಲ್ಲೇ ಇವೆಲ್ಲ ತಿನ್ಕೊಬಿಟ್ರೆ ಹೊಟ್ಟೆ ಇಲ್ಲಿಗೆ ಫುಲ್ ಆಗಿಬಿಡುತ್ತೆ. ಸೊ ಫಸ್ಟು ಇವರ ಡೆಸರ್ಟ್ ಐಟಮ್ಸು, ಆಮೇಲೆ ಇವೆಲ್ಲ ಮೇನ್ ಕೋರ್ಸ್ ಏನೇನಿದೆಯಲ್ಲ ಸೊ ಎಲ್ಲನೂ ಖಾಲಿ ಮಾಡಿಬಿಟ್ಟು ಆಮೇಲೆ ಚಾಟ್ಸ್ ಹತ್ರ ಬರೋಣ. ವೆಜ್ ಬಿರಿಯಾನಿನೂ ಇದೆ, ಫ್ರೈಡ್ ರೈಸು ಇದೆಯಲ್ಲ. ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಇದನ್ನು ತಿನ್ನೋದ ಅದನ್ನು ತಿನ್ನೋದ. ಇಲ್ಲಿನ ಏನೇನಿದೆಯೋ ಎಲ್ಲ ಡಿಶಸು ಸ್ವಲ್ಪ ಅಂತ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀವಿ. ಸೊ ಆದಷ್ಟು ಇಲ್ಲಿ ಜನ ಮಾತ್ರ ಕ್ರೇಜ್ ಹಂಗಿದ್ದಾರೆ. ಟೇಬಲ್ ಆಲ್ಮೋಸ್ಟ್ ಫಿಲಪ್ ಆಗಿದೆ. ಆ್ಯಂಡ್ ಈ ಕಡೆಯಿಂದ ಹೋದರೆ ವೆಜ್ಜಿಗೆ ಅಷ್ಟೊಂದು ಆಪ್ಷನ್ಸು, ಆ ಕಡೆ ನಾನ್ ವೆಜ್ಗೆ ಅಷ್ಟೊಂದು ಆಪ್ಷನು. ಸೊ ಒಂದೊಂದು ಆಕೋಷ್ಟಗಳಿಗೆ ನಮಗೆ ಅರ್ಧ ಗಂಟೆ ಆಗೋಯಿತು ಎಲ್ಲ ಸ್ವಲ್ಪ ತಗೊಬರೋಣ ಅಂತ. ಸೊ ಫಸ್ಟ್ ಒಂದು ಸೂಪ್ ಇದೆ. ಒಂದು ರೀತಿ ಸ್ವೀಟ್ ಆ್ಯಂಡ್ ಸಾರ್ ಸೂಪ್ ಅಂತೀವಲ್ಲ ಆ ಥರನೇ. ಹುಳಿ ಹಾಗೆ ಟೊಮೆಟೊ ಸೂಪು ಪರ್ಫೆಕ್ಟಾಗಿದೆ. ಬಟ್ ನನಗೆ ಟೊಮೆಟೊ ಸೂಪ್ಗಿಂತ ಈ ನಾನ್ ವೆಜ್ ಸೂಪ್ ಹೇಗಿದೆ ಅಂತ ನೋಡೋಣ. ಹೇಗೆ ಚಿಕನ್ ಬಿಡ್ಸು. ವಾವ್, ಖಾರವಾಗಿ ಒಂದು ರೀತಿಯ ಘಾಟ್ ಹೊಡೆಯುತ್ತೆ, ಪೆಪ್ಪರ್ ಘಾಟು ಹೊಡೆಯುತ್ತೆ. ಆ್ಯಂಡ್ ಐ ಥಿಂಕ್ ನಾನ್ ವೆಜ್ ನೋಡ್ಸಿದ್ದೀರಿ ಅಂತಂದರೆ ನಾನ್ ವೆಜ್ ಸೂಪ್ನ ಮಸ್ತಾಗಿ ಟ್ರೈ ಮಾಡಿ ಎಂಜಾಯ್ ಮಾಡ್ತೀರಾ. ಸೊ ಸಲಾಡ್ ಇದೆ. ಸೊ ಸ್ಟಾರ್ಟ್ರು ಈ ಸತಿ ವೆಜ್ ಲವರ್ಸ್ಗೆ ಫಸ್ಟ್ ಒಂದು ಪ್ರಿಯಾರಿಟಿ. ಪನೀರ್ ಟೀಕಾ ಇದೆ, ಇನ್ನೊಂದೊಂದು ವೆಜ್ಜು ವಡೆ ಅನ್ಬೋದು. ಈ ಕಾಳೆಲ್ಲ ಹಾಕಿದ್ದಾರೆ ಒಳಗಡೆ. ಕೈಂಡ್ ಆಫ್ ನಿಮಗೆ ಡ್ರೈ ಆಗೂ ಇರುತ್ತೆ, ಜೊತೆಗೆ ಒಂದು ರೀತಿ ಗರಿಯಾಗೆ ಬಿಸಿ ತಿಂದು ನೋಡಿ ಪಕ್ಕ ಅಲ್ಟಿಮೇಟ್ ಅಂತೀನಿ. ಪನ್ನೀರ್ ಟೀಕಾ ಇದೆ ನೋಡ್ಬೋದು ನೀವು. ಸೊ ಪನ್ನೀರ್ ಟೀಕಾ ಬಂದು ಕಂಪ್ಲೀಟಾಗಿ ಒಂದು ರೀತಿಯ ರೋಸ್ಟ್ ಆಗಿರುತ್ತೆ ಅಂತೀವಲ್ಲ, ಅದರ ರೋಸ್ಟ್ ಆಗಿದೆ. ಇನ್ನು ಸ್ಲೈಸು ನಮಗೆ 3-4 ಹಂಗೆ ಹೋಗುತ್ತೆ ಬಿಸಿ ಇದ್ದಾಗ. ಖಂಡಿತ ಡೆಫಿನೆಟ್ಲಿ ಟ್ರೈ ಅಂತೀನಿ. ಆ್ಯಂಡ್ ಈ ಕಡೆ ನಾನ್ ವೆಜ್ ಸ್ಟಾರ್ಟರ್ ಮುಗಿಸ್ಕೊಂಡು ಹಂಗೆ ಹೋಗ್ಬಿಡೋದಂತೆ. ಏನಪ್ಪ ಇದು ವೆಜ್ ನಾನ್ ವೆಜ್ ಮಿಕ್ಸು ಹಂಗೆಲ್ಲ ತಿಳ್ಕೊಬೇಡಿ. ಇಲ್ಲಿ ಬಂದರೆ ನೀವು ಖಂಡಿತ ಮಿಕ್ಸ್ ಮಾಡಿ ತಿಂತೀರಾ. ಹಂಗೆ ನಿಮಗೆ ವೆರೈಟೀಸ್ ಆಫ್ ಆಪ್ಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ವೆಜ್ಗಿಂತ ನೀವು ನಾನ್ ವೆಜ್ ಪ್ಲೇಯರ್ ಇದ್ದರೆ ಸೊ ನಾನ್ ವೆಜ್ಜಲ್ಲಿ ಯು ಹ್ಯಾವ್ ಡೆಫಿನೆಟ್ಲಿ ಮಸ್ಟಾಗಿ ಟ್ರೈ ಮಾಡಿ. ಸೊ ಇಲ್ಲಿ ಬಂದು ಗುಡ್ ಡ್ರೈ ಐಟಿಂಗ್ಸು. ಈ ಎಗ್ಗು ಮಸಾಲೆ ಬರುತ್ತಲ್ಲ ಲಿಟ್ರಲಿ ಅದೇ ರೀತಿ ಇದೆ, ಚೆನ್ನಾಗಿದೆಪ್ಪ. ಇವರ ಚಿಕನ್ ಟೀಕಾ ಸೊ ಇದು ಹೇಗಿದೆ ಅಂತ ಹಾಗೆ ನೋಡೋಣ. ಚಿಕನ್ ಪೀಸು ಸಾಕದಾಗಿ ಬೆಂದಿದೆ ಮಾತ್ರ. ಲಿಟ್ರಲಿ ಯು ಕ್ಯಾನ್ ಸಿ ಹಿಯರ್ ಆ ಫುಲ್ಲಿ ರೋಸ್ಟ್ ಆಗಿರೋದು, ಜೊತೆಗೆ ಆ ಮಸಾಲೆ ಬಂದು ಅಷ್ಟೇ ಆ್ಯಕ್ಟಾಗಿ ನಿಮಗೆ ಇರುತ್ತೆ. ಸೊ ಚಿಕನ್ ಟೀಕಾನ ಮಸ್ತಾಗಿ ಟ್ರೈ ಮಾಡಿ. ನನಗೆ ಈ ಕಡೆ ಬಂದರೆ ವಿ ಹ್ಯಾವ್ ಪೆಪ್ಪರ್ ಚಿಕನ್ ಇದೆ ನೋಡ್ಬೋದು ನೀವು. ಹೋಗ್ಲಾ? ಓ ಮ್ಯಾನ್, ಪೆಪ್ಪರ್ ಚಿಕನು
ಘಾಟ್ ಸಖತ್ತಾಗಿದೆ. ಆಮೇಲೆ ಒಂದು ರೀತಿ ಡ್ರೈ ಆಗಿದೆಯಪ್ಪ. ಆನಿಯನ್ಸು ಲೈಟಾಗಿ ಸ್ವೀಟ್ನೆಸ್ಸು ತುಂಬ ವಾವ್. ಐ ಥಿಂಕ್ ಸಮ್ ಆಂಧ್ರ ವೆರೈಟಿ ಆಫ್ ಚಿಕನ್ ಇದೆ ಎರಡೂ. ಖಾರ ಮಾತ್ರ ಸರಿಯಾಗಿ ಹೊಡಿದಿದೆ. ಇದರಲ್ಲಿ ನನಗೆ ಇದರ ಚಿಕನ್ ಸ್ಟಾರ್ಟ್ರಲ್ಲಿ ಆ ಆಂಧ್ರ ಕುಸಿನ್ ಇದೆ ಗೊತ್ತಾ, ಅದರ ಒಂದು ಸ್ಲೈಟ್ ಟಚ್ ನಿಮಗೆ ಇದರಲ್ಲಿ ಬರುತ್ತೆ. ಚಿಲ್ಲಿ ಚಿಕನ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ವಿ ಹ್ಯಾವ್ ಕಬಾಬ್ ನೋಡ್ಬೋದು. ಸೊ ಕಬಾಬು ಹಾಗೆ ಒಂದು ಬೈಟ್ ಹೋಗೋಣ. ನನ್ನ ಕಬಾಬು ಅಲ್ಟಿಮೇಟಪ್ಪ. ಕಬಾಬ್ ಮಸ್ತ್ ಟ್ರೈ ಮಾಡಿ. ಇನ್ನು ಅದರಲ್ಲಿ ಮಿಕ್ಕಿರೋದು ಬಂದು ನಮಗೆ ಇವರ ಆ ಚಿಲ್ಲಿ ಚಿಕನ್ ಮಾತ್ರನೇ. ಲೇಟ್ರ್ ಟ್ರೈ ಮಾಡೋಣ. ಆ್ಯಂಡ್ ಈಗ ಬಂದರೆ ವಿ ಹ್ಯಾವ್ ನೂಡಲ್ಸ್ ಒಂದಿದೆ, ಆಮೇಲೆ ಫ್ರೈಡ್ ರೈಸ್ ಒಂದಿತ್ತು. ಸೊ ಅದು ಬಂದು ಎಲ್ಲ ಹಾಕ್ಕೊಂಡಿದ್ವಲ್ಲ, ಇಲ್ಲೇ ಇದೆ. 3 ವೆಜ್ ಕರಿ ತೊಗೊಂಡಿದ್ದೀವಿ, ಜೊತೆಗೆ ಫ್ರೈಡ್ ರೈಸ್ ಒಂದಿದೆ. ಸೊ ಫಸ್ಟ್ಲಿ ನಾನು ಫ್ರೈಡ್ ರೈಸ್ ಮಾತ್ರ ಹೋಗೋಣ. ಸಕ್ಕತ್ತಾಗಿದೆ ರೈಸು. ವಾವ್. ಒಂದು ಸ್ಟ್ರೀಟ್ ಸ್ಟೈಲ್ ಒಂದು ವೆಜ್ ಫ್ರೈಡ್ ರೈಸ್ ಸಿಗುತ್ತಲ್ಲ, ಒಂದು ಮೈಲ್ಡ್ ಟೇಸ್ಟ್ ಜೊತೆಗೆ ಆ ಥರ ಒಂದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ತುಂಬ ಫಾಸ್ಟಾಗಿ ಮುಗಿಸ್ತಾ ಇದ್ದೀನಿ. ಇದರಲ್ಲಿ ರೀಸನ್ ಒಂದೇ ಏನಂತಂದರೆ ಜನ ಜಾಸ್ತಿ ಇದ್ದಾರಲ್ಲ, ಸೊ ಟೇಬಲ್ಗೋಸ್ಕರ ತುಂಬ ಇಲ್ಲಿ ವೆಯ್ಟ್ ಮಾಡೋದು ಜಾಸ್ತಿ ಇರುತ್ತೆ. ಸೊ ಆ ಒಂದು ರೀಸನ್ನೇ. ಆ್ಯಂಡ್ ವಿ ಹ್ಯಾವ್ ವೆಜ್ ಬಿರಿಯಾನಿ. ಸೊ ಕಾಲಿಫ್ಲವರು, ಆಲೂಗಡ್ಡೆ ಎಲ್ಲ ಮಿಕ್ಸಪ್ ಆಗಿ ವಾವ್. ಆ ವೆಜ್ ಬಿರಿಯಾನಿಯಲ್ಲಿ ನನಗೆ ಆ ಫ್ರೈಡ್ ಆನಿಯನ್ಸ್ ಹಾಕಿದ್ದಾರೆ. ಸೊ ಅದು ಬಂದು ಮೇಲೆ ಒಂದು ಆ್ಯಡಪ್ ಅನ್ಬೋದು ನಾವು. ಆ ಟೇಸ್ಟು 60 ಐಟಮು ಹೆಂಗೆ ತಿಂದು ಖಾಲಿ ಮಾಡಲಿ ನೀವೇ ಹೇಳಿ, ಕೆಳಗಡೆ ಕಮೆಂಟ್ ಹಾಕಿ. ಇದೇ ರೀತಿ ನೀವು ಬಂದರು ಸ್ವಲ್ಪ ಎಲ್ಲಾದ್ರಲ್ಲಿ ಹಾಕ್ಕೊಳ್ಳಿ, ಖಂಡಿತ ಎಂಜಾಯ್ ಮಾಡ್ತೀರಾ. ಸೊ ನೆಕ್ಸ್ಟ್ ಬಂದು ಬ್ರೆಡ್ಸಿಂದ ಪೂರಿ ಒಂದು ತೊಗೊಂಡಿದ್ದೀವಿ. ಐ ಥಿಂಕ್ ಇವರೇ ಅನಿಸುತ್ತೆ ಈ ಬಫೆಟಲ್ಲಿ ಪೂರಿ ಅನ್ನೋದು ಇಕ್ಕಿರೋದು. ಮೋಸ್ಟ್ಲಿ ಬಫೆಟಲ್ಲಿ ಪೂರಿ ಇರೋಲ್ಲ, ಅಂದರೆ ನಿಮಗೆ ಬಟರ್ ನಾನ್ ಇರುತ್ತೆ ಅಥವಾ ರೋಟಿ ಇರುತ್ತೆ. ಬಟ್ ಇವ್ರು ಬಂದು ಪೂರಿನೇ ಇಕ್ಕವ್ರೆ. ಸೊ ಪೂರಿಗೆ ಒಂದು ವಿ ಹ್ಯಾವ್ ಸಪ್ರೇಟಾಗಿ ವೆಜ್ ಕರೀಸ್ ತೊಗೊಂಡಿದ್ದೀವಿ, ನಾನ್ ವೆಜ್ ಕರೀಸು. ಸೊ ನೋಡಿ, ಒಂದು ವೆರೈಟೀಸ್ ಆಫ್ ನಾನ್ ವೆಜ್ ಕರಿ ತೊಗೊಂಡಿದ್ದೀವಿ. ಇದರಿಂದ ಫಸ್ಟ್ ನಾನು ಈ ಒಂದು ಕರಿಯಲ್ಲಿ ಹೋಗೋಣ. ಬರ್ರಪ್ಪ, ಸಮಥಿಂಗ್ ನೋಡೋಕ್ಕೆ ಒಂದು ರೀತಿ ಆ್ಯಪಿಟೈಸಿಂಗ್ ಆಗಿತ್ತು. ಚಿಕನ್ ಬಟರ್ ಮಸಾಲೆ ತಿಂದರೆ ಹೇಗಿರುತ್ತೆ ಆ ಒಂದು ಫೀಲ್ ಕೊಡುತ್ತೆ. ಖಾರ ಇರಲಿ, ಲೈಟಾಗಿ ಟ್ಯಾಂಗಿನೆಸ್ಸು ಎಲ್ಲ ಮಿಕ್ಸ್ಡಪ್ ಆಗಿ. ಸೊ ಅದು ಚೆನ್ನಾಗಿದೆ. ಡೆಫಿನೆಟ್ಲಿ ಬಂದರೆ ಕರೀಸ್ ಟ್ರೈ ಮಾಡಿ. ಕರೀಸ್ಗೋಸ್ಕರ ಖಂಡಿತವಾಗ್ಲೂ ಇರ್ಬೋದು ನೀವು. ಸೊ ನೆಕ್ಸ್ಟ್ ಬಂದು ಅದೇ ಪೂರಿ ಜೊತೆಗೆ ನೆಕ್ಸ್ಟು ಇಲ್ಲಿ ಪನ್ನೀರ್ ಇದೆ. ಸೊ ಪನ್ನೀರ್ ಕರಿನೂ ಹಾಗೆ ಟ್ರೈ ಮಾಡೋಣ. ಆ ಪ್ಲೇನ್ ಕರಿ ಮಾತ್ರ ಆ ಮೈಲ್ಡ್ ಫ್ಲೇವರು ಅದರ ಟೇಸ್ಟ್ ಭಾಳ ಅದ್ಭುತವಾಗಿದೆ. ಆ್ಯಂಡ್ ಪನ್ನೀರ್ ಪೀಸಸ್ಸು ಚಿಕ್ಕ ಚಿಕ್ಕ ಸೈಜಾಗಿ ಆ ಸ್ಕ್ವೇರ್ ಪೀಸಾಗಿ ಕಟ್ ಮಾಡಾಕಿದ್ದಾರೆ. ಅದೇ ಫುಲ್ ತಿನ್ ಸ್ಲೈಸು ಅದ್ಭುತವಾಗಿದೆಯಪ್ಪ. ಪನ್ನೀರ್ ಪೀಸು ಲಿಟ್ರಲಿ ವೆಜ್ ಲವರ್ಸ್ಗೆ ಒಂದು ಒಳ್ಳೆ ಒಂದು ಆಪ್ಷನ್ ಇತ್ತು ನಾನು. ನನ್ನ ಜೊತೆಗೆ ಅಲ್ಲಿ ರೋಟಿ ಇತ್ತು. ಸೊ ರೋಟಿನೂ ತೊಗೊಂಡಿದ್ದೀವಿ. ಸೊ ರೋಟಿ ಜೊತೆಗೆ ಒಂದು ಚಿಕನ್ ಕರಿ ಇದೆ, ಅದನ್ನು ಡಿಪ್ ಮಾಡಿ ಹಾಗೆ ಒಂದು ಬೈಟ್ ಹೋಗೋಣ. ಇದು ಬಂದು ಆಂಧ್ರ ಸ್ಟೈಲ್ ಒಂದು ಚಿಕನ್ ಕರಿನೇ. ಆ ಖಾರ ಬರುತ್ತೆ, ನಂತರ ಒಂದು ಆ ಸಾರ್ನೆಸ್, ಆ ಟ್ಯಾಂಗಿನೆಸ್ ಎಲ್ಲ ಮಿಕ್ಸಪ್ ಆಗಿರುತ್ತೆ. ಕೈಂಡ್ ಆಫ್ ನಿಮಗೆ ಒಂದು ಆಂಧ್ರನ ಒಂದು ಪಂಚ್ ಬರುತ್ತಪ್ಪ, ಅದು ಭಾಳ ಇಷ್ಟ ಆಯಿತು. ನಾನ್ ವೆಜ್ ಬಿರಿಯಾನಿ ಟ್ರೈ ಮಾಡೋಣ. ಅಲ್ಲಿ ಆ ಒಂದು ಬಫೆಟಲ್ಲೇ ಜಾಸ್ತಿ ಖಾಲಿ ಆಗಿತ್ತು ಅಂತಂದರೆ ನಿಮಗೆ ಈ ಒಂದು ನಾನ್ ವೆಜ್ ಬಿರಿಯಾನಿನೇ, ಹೈದರಾಬಾದಿ ದಮ್ ಬಿರಿಯಾನಿ. ಪರ್ಫೆಕ್ಟ್ ಒಂದು ಮಸಾಲೆ ಪಂಚ್ ಜೊತೆ ಒಳ್ಳೆ ಪೀಸ್ ಇಕ್ಕಿದ್ದಾರೆ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್. ಸೊ ಲೈಟಾಗಿ ಪೀಸ್ ತೊಗೊಂಡು ಮಿಕ್ಸ್ ಮಾಡಿ ಹಾಗೆ ಒಂದು ಬೈಟ್ ಹೋಗೋಣ ಬನ್ನಿ. ವಾವ್, ಆ ಪರ್ಫೆಕ್ಟ್ ಒಂದು ಹೈದರಾಬಾದಿ ಒಂದು ದಮ್ ಬಿರಿಯಾನಿ. ಆ ಬಾಸ್ಮತಿ ರೈಸ್ ಕ್ವಾಲಿಟಿ ಇರಲಿ, ಮತ್ತು ಇವರ ಕೈಂಡ್ ಆಫ್ ಆ ಮಿಕ್ಸರಿನ ಮಸಾಲೆ ಅದ್ಭುತವಾಗಿದೆ. ಆ ಪೀಸ್ ಮಾತ್ರ ಸಖತ್ ಟೆಂಡರ್ ಆಗಿ ನೋಡ್ಬೋದು. ಇಲ್ಲಿ ಸಖತ್ ಟೆಂಡರ್ ಈ ಪೀಸು. ಸೊ ಆ ಮಸಾಲೆ ಬಂದು ಆ ಪೀಸಲ್ಲೂ ಅಂಟಿದೆ. ಸೊ ಕೈಂಡ್ ಆಫ್ ಆ ಒಂದು ಬ್ಲೆಂಡ್ನೆಸ್ ನಿಮಗೆ ಬರುತ್ತೆ. ಈಗ ಬಂದರೆ ನೀವು ಡೆಫಿನೆಟ್ಲಿ ಈ ಒಂದು ಹೈದರಾಬಾದಿ ದಮ್ ಬಿರಿಯಾನಿ ಇದೆಯಲ್ಲ ಮಿಸ್ ಮಾಡಬೇಡಿ, ಓಕೆನಾ? ವಾವ್. ಆ್ಯಂಡ್ ವಿ ಹ್ಯಾವ್ ವೈಟ್ ರೈಸ್ಗೆ ಲೈಟಾಗೆ ರಸಮು ತೊಗೊಂಡು, ಸೊ ಅದನ್ನು ಹಾಗೆ ಹೇಗಿದೆ ಅಂತ ನೋಡ್ಕೊಳ್ಳೋಣ.
ರಸಮಿನ ಕಲರೇ ಟೋಟಲಿ ಡಿಫ್ರೆಂಟ್ ಆಗಿದೆ. ರಸಮ್ ಬಂದು ನಿಮಗೆ ಈ ನಾರ್ತ್ ಇಂಡಿಯನ್ ಸ್ಟೈಲ್ ರಸಮ್ ಅನ್ನೋದು ಒಂದು ಸಿಗುತ್ತೆ. ಆ ಥರ ಒಂದು ರಸಮ್ ಅಂದರೆ ನಮ್ಮ ಈ ಕಡೆ ಸೌತ್ ಇಂಡಿಯನ್ ಬಂದು ರಸಮ್ ಬೇರೆ ಥರ ಮಾಡ್ತೀವಿ, ಬಟ್ ಇವ್ರು ಬಂದು ರಸಮೇ ಟೋಟಲಿ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಈ ರಸಮ್ ಬಂದು ಕೈಂಡ್ ಆಫ್ ಯುನಿಕ್ಕಾಗಿ ನೀವು ಟ್ರೈ ಮಾಡಿದಿರೋ ರಸಮ್ನ ಆ ಒಂದು ಟೇಸ್ಟ್ ಹೇಗಿರುತ್ತೋ ಆ ಥರ ಇರುತ್ತೆ. ಯಾ ಸೊ ಆಲ್ಮೋಸ್ಟು 60 ಐಟಮ್ಸ್ ಇತ್ತಪ್ಪ, ಅಷ್ಟು ತಿಂತಿದ್ಯಾ ಅಂತ ಕೇಳಿದ್ರೆ ಇನ್ನು ಬ್ಯಾಲೆನ್ಸ್ ಇಲ್ಲದೆ ತೋರ್ಸಪ್ಪ. ಹಂಗೆ ಈ ಡೆಸರ್ಟಲ್ಲಿ ನೋಡ್ಬೋದು ನೀವು, ಯು ಹ್ಯಾವ್ ಒಂದು ಪಾಯಸಮ್ ಇದೆ, ಆ್ಯಂಡ್ ಈ ಕಡೆ ಬಂದರೆ ಈ ಕುಕ್ಕೀಸು, ಕೇಕ್ಸು, ಐಸ್ ಕ್ರೀಮು ಇವೆಲ್ಲ ಬಂದು ನಿಮಗೆ ಐಟಮ್ಸ್ ಜಾಸ್ತಿ ಇಲ್ಲಿ ಅಡಪ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಇಲ್ಲೇ ಒಂದು 15+ ಐಟಮ್ಸ್ ಇರುತ್ತೆ ಈ ಒಂದು ಬರೀ ಡೆಸರ್ಟಲ್ಲಿ ಮಾತ್ರ. ಆ್ಯಂಡ್ ಸ್ಟಾರ್ಟರ್ಸಲ್ಲಿ ಒಂದು 10+ ಐಟಮ್ಸ್. ಸೊ ಇವೆಲ್ಲ ನೀವು ಲೆಕ್ಕ ಹಾಕಿದ್ರೆ 60+ ಐಟಮ್ಸ್ ನಿಮಗೆ ಈ ಒಂದು ಬಫೆಟಲ್ಲಿ ಸಿಗುತ್ತೆ. ಆ್ಯಂಡ್ ಇದರಲ್ಲೇ ನಾನು ತಿಂದಿರೋದು ಬಂದು ಆಲ್ಮೋಸ್ಟ್ ಕಂಪ್ಲೀಟಾಗಿ ಒಂದು ನಾನ್ ವೆಜ್ ಬಫೆಟೇ ಅನ್ಬೋದು. ಸೊ ನಿಮಗೆ ವೆಜ್ ಅಂತ ಹೇಳಿದ್ರೆ ಸಿಮಿಲಾರಿಟಿ ಆ ಒಂದು ಐಟಮ್ಸ್ ಎಲ್ಲ ಆ್ಯಡಪ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಫ್ರೈಡ್ ರೈಸ್ ತೊಗೊಳ್ಳಿ ಅಥವಾ ನೂಡಲ್ಸ್ ತೊಗೊಳ್ಳಿ, ಇವೆಲ್ಲ ಐಟಮ್ಸ್ ಬಂದು ಸೇಮ್ ಐಟಮ್ ನಿಮಗೆ ವೆಜ್ಜಲ್ಲೂ ಇರುತ್ತೆ, ನಾನ್ ವೆಜ್ಜಲ್ಲೂ ಇರುತ್ತೆ. ಸೊ ಅದರಲ್ಲಿ ಹೋಗ್ಬೋದು. ನೂಡಲ್ಸ್ ಬಂದು ಸದ್ಯಕ್ಕೆ ನನಗೇನೋ ಬೇಡ ಅನಿಸ್ತೈತೆ, ಬಿಕಾಸ್ ಆಫ್ ಇಲ್ಲಿಗೆ ಹೊಟ್ಟೆ ಫುಲ್ ಆಯಿತು. ಸೊ ಬಂದರೆ ನೀವು ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಿ. ಸೊ ಇವ್ರ ಹತ್ರ ಡೆಸರ್ಟ್ ಆಪ್ಷನ್ಸಲ್ಲಿ ಯು ವಿಲ್ ಗೆಟ್ ವೆರೈಟೀಸ್ ಆಫ್ ಆಪ್ಷನ್ಸ್ ಇರ್ತಾನೆ ನಿಮಗೆ. ಕುಕೀಸ್, ಕೇಕ್ಸ್ ಅಂತ ಇಡೋದು. ಸೊ ಇಲ್ಲೇ ನಿಮಗೆ ಆಲ್ಮೋಸ್ಟ್ ಒಂದು 15+ ಐಟಮ್ಸ್ ಆಗಿಬಿಡುತ್ತೆ. ಐಸ್ ಕ್ರೀಮ್ ಮೆಲ್ಟ್ ತುಂಬ ಆಗೋಯಿತು, ಬಟ್ ಅದಕ್ಕಿಂತ ಮುಂಚೆ ಟ್ರೈ ಮಾಡಿಬಿಡೋಣ. ಐಸ್ ಕ್ರೀಮ್ನ ಪಾಯಸ ರೀತಿ ಏನಾರ ತಿಂದಿದ್ದೀರಾ ಅಂದರೆ ಫುಲ್ ಮೆಲ್ಟಾಗಿ ಆ ಥರ ಆಗೋಯಿತು ನೋಡಿ. ನೋಡೋಕ್ಕೆ ಒಂದು ರೀತಿ ಚಿಕ್ಕ ಡ್ರೈಡ್ ಒಂದು ಜಾಮೂನ್ ಬರುತ್ತಲ್ಲ ಆ ಥರನೇ ಅನಿಸುತ್ತೆ. ಡಿಫ್ರೆಂಟ್ ಆಗಿದೆ. ಸೊ ಕೇಕು ಹಾಗೆ ಟ್ರೈ ಮಾಡ್ಕೊಳ್ಳೋಣ. ಪಾಪ ಕೇಕ್ಸು ಅಲ್ಟಿಮೇಟ್ ಆಗಿದೆ. ಇರೋ ಎಲ್ಲ ವೆರೈಟಿ ಆಫ್ ಕೇಕು ತಗೊಬಂದ್ವಿ, ಭಾಳ ಅದ್ಭುತವಾಗಿದೆ. ಆ್ಯಂಡ್ ಇಲ್ಲೊಂದು ಡೋನಟ್ ಸಹ ಇದೆ. ಸೊ ಡೋನಟ್ ಟ್ರೈ ಮಾಡೋಣ ಬನ್ನಿ. ಆ ಚಿಕ್ಕ ಡೋನಟು ಆ ಸ್ವೀಟಾಗಿ ಖಂಡಿತ ಚಿಕ್ಕ ಮಕ್ಕಳು ಬಂದರೆ ಮಾತ್ರ ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ದೇ ಹ್ಯಾವ್ ವೆರೈಟೀಸ್ ಆಫ್ ಆಪ್ಷನ್ ಅಲ್ಲ. ಸೊ ಡೆಫಿನೆಟ್ಲಿ ಚಿಕ್ಕ ಮಕ್ಕಳಿಗೆ ಅದ್ಭುತ. ಸೊ ಬಿಸ್ಕೆಟ್, ಸೊ ಕುಕ್ಕಿ ಒಂದು ಟ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಒಳಗಡೆ ಆ ಲೇಯರ್ ಸಕ್ಕದಾಗಿದೆ. ನಂತರ ಸಕ್ಕತ್ತು ಒಂದು ರೀತಿ ನಿಮಗೆ ಕ್ರಂಚ್ ಫೀಲ್ ಬರುತ್ತೆ. ಆ ಕ್ರಸ್ಟು ಸಕ್ಕದಾಗಿದೆ ಇದ್ರದ್ದು. ಸೊ ಕೋಕೋನಟ್ ಬಿಸ್ಕೆಟು ಯು ವಿಲ್ ಗೆಟ್ ಆ ಫೀಲ್ ಬರುತ್ತೆ. ಸೊ ಒಂದೊಂದರಲ್ಲಿ ಸ್ವೀಟ್ ಜಾಸ್ತಿ ಇದೆ, ಒಂದೊಂದರಲ್ಲಿ ಸ್ವೀಟ್ ಕಡಿಮೆ ಇದೆ. ಬಟ್ ಎಲ್ಲ ಬೇಕಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಇನ್ನೊಂದು ಸ್ಪೂನು ಐಸ್ ಕ್ರೀಮ್ ಹಾಕ್ಬಿಟ್ಟು, ಐಸ್ ಕ್ರೀಮ್ ಅಲ್ಲ ಪಾಯಸ, ಐಸ್ ಕ್ರೀಮ್ ಮೆಲ್ಟಾಗ್ಬಿಟ್ಟೆ. ಬಾರಯ್ಯ ಹಂಗೆ ನೆಕ್ಸ್ಟು ಚಾಟ್ಸಿಗೆ ಹೋಗೋಣ. ಭಯ್ಯ हमको 1 प्लेट पानी पूरी डाल दो. ಸೊ ಫೈನಲ್ ಆಗಿ ಬಂದು ಇವರ ಗೋಲ್ಗಪ್ಪ ತಗೊಂಡಿದ್ದೀವಿ. ಯು ಕ್ಯಾನ್ ಸಿ ಹಿಯರ್ ಗೋಲ್ಗಪ್ಪ, ಪಾನಿಪುರಿ, ವಾಟ್ ಎವರ್ ನೀವು ಹೆಂಗೆ ಕರಿತೀರೋ ಕರೀರಿ. ಒಳ್ಳೆ ಆ ಪಾನಿ ಏನಿದೆ ಇಲ್ಲ ನೀರು ಕರ್ಕರವಾಗಿ ಚೆನ್ನಾಗಿದೆ. ಆಲ್ ರೈಟ್ ಅಂತ ಸೊ ಫೈನಲ್ ಆಗಿ ಬಂದು ಇವರ ಅನ್ಲಿಮಿಟೆಡ್ ಬಫೆಟ್ನ ಟ್ರೈ ಮಾಡಿದ್ವಿ. ಖಂಡಿತವಾಗ್ಲೂ ವರ್ತ್ ಅಂತೀನಿ. ಖಂಡಿತ ತುಂಬ ಜನ ಕೇಳ್ತಾರೆ ಬ್ರೋ ವರ್ತಾಗಿತ್ತ ಅಂತ ಕೇಳ್ತೀರಾ, ಇದು ಬೇರೆ ಡಿಸ್ಟರ್ಬ್ ಮಾಡ್ತಿದೆ. ವರ್ತಾಗಿತ್ತ ಅಂತ ಕೇಳ್ತೀರಲ್ಲ, ಖಂಡಿತ ವರ್ತಾಗಿತ್ತು. ಎಸ್ಪೆಷಲಿ ಬಂದು ಅವರ ಮೇನ್ ಕೋರ್ಸ್ನ ಟ್ರೈ ಮಾಡಿ. ಸೊ ಮೇನ್ ಕೋರ್ಸ್ ಟ್ರೈ ಮಾಡಿದ್ರೆ ಆರಾಮಾಗಿ ಸ್ಯಾಟಿಸ್ಫೈ ಆಗೋಗ್ತೀರಾ, ವೆಜ್ಜು ಇರಲಿ ನಾನ್ ವೆಜ್ ಇರಲಿ. ಸೊ ಈಕ್ವಲ್ ಆಗೇ ಒಂದು ನಿಮಗೆ ಈ ಕಡೆ ಜಾಸ್ತಿ ಅದು ಈ ಕಡೆ ಕಮ್ಮಿ ಇದು ಅಂತ ಏನು ಮಾಡಿಲ್ಲ. ಬಟ್ ನೀವು ನಾನ್ ವೆಜ್ ಬರ್ತೀರಾ ಅಂತಂದರೆ ಯು ವಿಲ್ ಗೆಟ್ ಮೋರ್ ಆಪ್ಷನ್ಸ್ ನನ್ನ ಪ್ರಕಾರ. ಯಾಕಂದರೆ ನಾನ್ ವೆಜ್ಜಲ್ಲಿ ವೆರೈಟೀಸ್ ಜಾಸ್ತಿ ಇದೆಯಲ್ಲ, ಮೀನ್ ಫ್ರೈ, ಮೀನ್ ಕರಿ, ಆಮೇಲೆ ಚಿಕನ್ ಕರಿ, ಕೋಲಾಪುರಿ ಚಿಕನು, ಆಮೇಲೆ ಆಂಧ್ರ ಚಿಕನು, ಚಿಲ್ಲಿ ಚಿಕನು. ಸೊ ಈ ಥರ ಐಟಮ್ಸ್ ಜಾಸ್ತಿ ಬರುತ್ತೆ. ಸೊ ಇವೆಲ್ಲ ನಾನು ಟ್ರೈ ಮಾಡಿದ್ದು ನನಗೆ ಬೆಸ್ಟ್ ಅನಿಸ್ತು. ಖಂಡಿತ ನೀವು ಬಂದಾಗ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ಮರಿತೆ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಟಿಲ್ ಏನು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತಂದರೆ ಬಿಗ್ ಥ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಅದೇ ರೀತಿ
ಪ್ರೈಸ್ ವಿಚಾರ ಬಗ್ಗೆನೂ ಬರೋಣಂತೆ. ಬಟ್ ಅದಕ್ಕಿಂತ ಮುಂಚೆ ಬಂದು ಇವರ ಈ ಒಂದು ಬಫೆಟ್ ಬಂದು ನಿಮಗೆ ಲಿಟ್ರಲಿ ಲಂಚು ಡಿನ್ನರು ಎರಡಕ್ಕೂ ಸಿಗುತ್ತೆ. ಸೊ ಒಂದೊಂದು ಕಡೆ ಬರೀ ಲಂಚಿಗೆ ಮಾತ್ರ ಇರ್ತಾರೆ, ಒಂದೊಂದು ಕಡೆ ಬರೀ ಡಿನ್ನರಿಗೆ ಮಾತ್ರ ಇರ್ತಾರೆ. ಬಟ್ ಇವ್ರು ಬಂದು ಲಂಚ್ ಆ್ಯಂಡ್ ಡಿನ್ನರ್ ಬೋತ್ ಎರಡಕ್ಕೂ ಇಕ್ಕವ್ರೆ. ಆ್ಯಂಡ್ ಆ ಕಡೆ ನೋಡ್ತಿರ್ಬೋದು ನೀವು. ಸೊ ಇದು ಬಂದು ನಿಮಗೆ ಇವರ ಈ ಒಂದು ಬರ್ಡೇ ಪಾರ್ಟಿಗೆ ಒಂದು ಸಪ್ರೇಟಾಗಿ ಮಾಡಿರೋ ಒಂದು ಹಾಲ್ ಅನ್ಬೋದು. ಅಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ಹಾಲೇ ಕೊಟ್ಬಿಟ್ಟವ್ರೆ. ಅಲ್ಲೂ ಅಷ್ಟೊಂದು ಟೇಬಲ್ ಸಿಕ್ಕಿ, ಆಮೇಲೆ ಆ ಡೆಕೋರೇಷನ್ಸು, ಆ ಕೇಕ್ಸು ಎಲ್ಲ ಇವ್ರ ಕಡೆಯಿಂದ ಪ್ರೊವೈಡ್ ಆಗುತ್ತೆ. ಈ ಬಫೆಟ್ ಏನು ನೀವು ಇಲ್ಲಿ ಟ್ರೈ ಮಾಡ್ತೀರಲ್ಲ, ಸೇಮ್ ಅಮೌಂಟ್ ಆಫ್ ಅಲ್ಲೂ ಇರುತ್ತೆ ನಿಮಗೆ. ಸೊ ಆರಾಮಾಗೆ ನೀವು ಎರಡು ಫೀಸ್ಟ್ನ ಎಂಜಾಯ್ ಮಾಡ್ಬೋದು. ಸೊ ಬರ್ಡೇ ಪಾರ್ಟೀಸ್ಗೆ ಏನಾರ ಇದ್ದರೆ ಸೊ ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀನಿ, ಟ್ರೈ ಮಾಡಿ. ಪ್ರೈಸ್ ವಿಚಾರದಲ್ಲಿ ಬರೋಣ. ಸೊ ಇವರ ಪ್ರೈಸಿಂಗ್ಸ್ ಬಂದು ಬಹಳ ಕಡಿಮೆ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಇಕ್ಕಿದ್ದಾರೆ. ಸೊ 299 ರುಪೀಸ್, 399 ರುಪೀಸ್ ಆ ಒಂದು ರೇಟಿಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಡಿಸ್ಕೌಂಟ್ ಸಹ ನಡೀತಿದೆ. ಸೊ ಆ ಡಿಸ್ಕೌಂಟ್ಸ್ ಏನು, ಜೊತೆಗೆ ವೀಕೆಂಡಲ್ಲಿ ಎಷ್ಟು ಪ್ರೈಸು, ವೀಕ್ ಡೇಸಲ್ಲಿ ಎಷ್ಟು ಪ್ರೈಸು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. 299 ರುಪೀಸ್ಗೆ ವೆಜ್ಜು, 399 ರುಪೀಸ್ಗೆ ನಾನ್ ವೆಜ್ಜು ಡೇಸಲ್ಲಿ ಇರುತ್ತೆ. ಆ್ಯಂಡ್ ವೀಕೆಂಡಲ್ಲಿ ಬಂದು ಒಂದು 100 ರುಪೀಸ್ ಎಕ್ಸ್ಟ್ರಾ ಅಷ್ಟೇ. ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ವೀಕೆಂಡ್ಸಲ್ಲಿ ಈ ಬಫೆಟ್ ಅನ್ನೋದು ಸಿಗುತ್ತೆ. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ನನಗೆ ಹೊಟ್ಟೆ ಫುಲ್ಲು, ನಮ್ಮ CM ನಮ್ಮ ಕ್ಯಾಮ್ರಾಮ್ಯಾನಿಗೂ ಹೊಟ್ಟೆ ಫುಲ್ಲು. ಸೊ ಇಟ್ ವಾಸ್ ಎ ವಂಡರ್ಫುಲ್ ಒಂದು ಫೀಸ್ಟ್ ಅಂತೀನಿ ಗೈಸ್. ಖಂಡಿತ ಬಂದರೆ ಟ್ರೈ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಏನೇನು ಐಟಮ್ಸ್ ಟ್ರೈ ಮಾಡಿದ್ನೋ ಸೊ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವಿತ್ ಅಮೌಂಟ್, ಓಕೆನಾ. ಸೊ ವೀಕ್ ಡೇಸು ವೀಕೆಂಡ್ಸು ಕನ್ಫ್ಯೂಸ್ ಆಗಬೇಡಿ. ಸೊ ಮೇಲೆ ಮತ್ತೆ ಕೆಳಗಡೆ ಕಮೆಂಟ್ ಮಾಡ್ತೀರಾ ತುಂಬ ಜನ, ಬ್ರೋ ವೀಕೆಂಡ್ಸಲ್ಲಿ ಎಷ್ಟು ಟೈಮಿಂಗ್ಸ್ ಹೆಂಗೆ ಅಂತ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ until then, bye from Shar.